ಸಾಲು ಸಾಲು ರಜೆ ಊರಿನತ್ತ ಹೊರಟ ಸಿಟಿ ಜನ. ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಹಾಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ ನಲ್ಲಿ ಜನವೋ ಜನ. ಇದು ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ನಾಡಿದ್ದು ವರಮಹಾಲಕ್ಷ್ಮಿ. ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್, ಶಾಂತಿನಗರ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಾರ್ಕೆಟ್ ಫ್ಲೈಓವರ್ನಿಂದ ಸ್ಯಾಟಲೈಟ್ ನಿಲ್ದಾಣದ ತನಕ ಟ್ರಾಫಿಕ್. ಈಗ KSRTC ಇಂದ ಹೆಚ್ಚುವರಿ ಬಸ್ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಸರಣಿ ರಜೆ ಹಿನ್ನೆಲೆ 450 ಹೆಚ್ಚುವರಿ KSRTC ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಲು ಸಾಲು ರಜೆ, ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ನಾಡಿದ್ದು ವರಮಹಾಲಕ್ಷ್ಮಿ, ಅದಾದ ಮೇಲೆ ಸ್ಯಾಟರ್ಡೆ, ಸಂಡೇ, ಇವೆಲ್ಲ ಸಾಲು ಸಾಲು ರಜೆ ಪರಿಣಾಮ ಯಾವ ರೀತಿಯಾಗಿ ರಶ್ ಆಗಿದೆ ನೋಡಿ. ಜನಸಂದಣಿ, ಜನವೋ ಜನ. ಇದು ಮೆಜೆಸ್ಟಿಕ್ಕಲ್ಲಿ ಒಂದು ಕಡೆ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಕಡೆ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಕೂಡ ಉಂಟಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ. ಒಬ್ಬರಿಗೆ ಬಸ್ ಸಿಗ್ತಾ ಇಲ್ಲ, ಸರ್ಕಾರ ಕೂಡ ಎಕ್ಸ್ಟ್ರಾ ಬಸ್ ಬಿಡ್ತೀವಿ ಅಂತ ಹೇಳ್ತಾ ಇದೆ. ಸದ್ಯ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮನೆ ಹೋಗುವಂಥ ನಿಟ್ಟಿನಲ್ಲಿ. ಕಂಪ್ಲೀಟಾಗಿ ಈಗ ರಜೆ ಸಿಕ್ಕಿದೆ. ಒಂದು ಕಡೆ ಸ್ವಾತಂತ್ರ್ಯ ದಿನಾಚರಣೆ ನಾಳೆ, ಜೊತೆಗೆ ನಾಡಿದ್ದು ವರಮಹಾಲಕ್ಷ್ಮಿ ಪೂಜೆ, ಮನೆಗೆ ಹೋಗಿ ಪೂಜೆ ಮಾಡುವಂಥ ನಿಟ್ಟಿನಲ್ಲಿ. ಇನ್ನೊಂದು ಕಡೆಯಲ್ಲಿ ಸ್ಯಾಟರ್ಡೆ, ಸಂಡೇ ಬೇರೆ. ಜೊತೆಗೆ ರಜೆಗಳನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಬಸ್ಗಳು ನೋಡಿ ಯದ್ವಾ ತದ್ವಾ ಟಿಕೆಟ್ ದರ ಏರಿಸಿದ್ದಾರೆ. ಪ್ರಯಾಣಿಕರ ಸುಳಿಗೆ ದುಪ್ಪಟ್ಟು ದರ. ಈಗಾಗಲೇ ಖಾಸಗಿ ಬಸ್ನವರು ಕೂಡ ಯದ್ವಾ ತದ್ವಾ ದುಪ್ಪಟ್ಟು ದರವನ್ನು ಮಾಡಿದ್ದಾರೆ. ಬೆಂಗಳೂರು ಟು ಮಂಗಳೂರು ಇಂದಿನ ದರ 2700 ರೂಪಾಯಿ. ಸಾಮಾನ್ಯವಾಗಿ 700 ರೂಪಾಯಿ ಇರುತ್ತೆ, ಆದರೆ ನೋಡಿ ಇವತ್ತಿನ ದರ 2700 ರೂಪಾಯಿ. ಬೆಂಗಳೂರು ಟು ಹುಬ್ಬಳ್ಳಿ ಇಂದಿನ ದರ 2900 ರೂಪಾಯಿ. ಬೆಂಗಳೂರು ಟು ಶಿವಮೊಗ್ಗ ಇಂದಿನ ದರ 1400 ರೂಪಾಯಿ. ಬೆಂಗಳೂರು ಟು ಉಡುಪಿ ಇಂದಿನ ದರ 2700 ರೂಪಾಯಿ. ಬೆಂಗಳೂರು ಟು ಬೀದರ್ ಇಂದಿನ ದರ 2800 ರೂಪಾಯಿ. 2000 ರೂಪಾಯಿ ಕಮ್ಮಿನೇ ಇಲ್ಲ. ಬೆಂಗಳೂರು ಟು ವಿಜಯಪುರ ಇಂದಿನ ದರ 1900 ರೂಪಾಯಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸವಿತಾ ಮೆಜೆಸ್ಟಿಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾದೇಶ್ ಮೈಸೂರು ರಸ್ತೆಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಫಸ್ಟ್ ನಾನು ಮೆಜೆಸ್ಟಿಕ್ ಸವಿತಾ ಹತ್ರ ಹೋಗ್ತೀನಿ. ಸವಿತಾ, ಈಗ ಸದ್ಯ ಮೆಜೆಸ್ಟಿಕ್ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಫುಲ್ ರಶ್ ಆಗಿದೆ, ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ. ಸರ್ಕಾರ ಏನಾದ್ರೂ ಎಕ್ಸ್ಟ್ರಾ ಬಸ್ ಅನ್ನ ಬಿಡ್ತಾ ಇದೆ, ಜೊತೆಗೆ ಈ ಖಾಸಗಿ ಬಸ್ನವರು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ವಹಿಸುತ್ತಾ? ನಿಕೇಶ್, ಪ್ರಮುಖವಾಗಿ ಹಬ್ಬ ಇರೋ ಕಾರಣದಿಂದಾಗಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆಗಳು. ಶನಿವಾರ ಹೊರತುಪಡಿಸಿ ಒಂದಿಷ್ಟು IT ಸೆಕ್ಟರ್ ಅಲ್ಲಿ ಶನಿವಾರ ಕೂಡ ರಜೆ ಇರೋ ಕಾರಣದಿಂದಾಗಿ ಭಾನುವಾರ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಸಿಟಿ ಜನರು ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ 2 ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಮೊದಲು KSRTC ಬಸ್ ಬಗ್ಗೆ ಕ್ಲಿಯರ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸಮಯ 11 ಗಂಟೆ ಆಗಿದೆ. ಬಹುತೇಕ ಹಬ್ಬ ಹರಿದಿನ ಅಂತ ಇದ್ದಾಗ ಕ್ರೌಡ್ ಇದ್ದೇ ಇರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬಸ್ ಸಂಚಾರ ಮಾಡುತ್ತೆ. ಇನ್ನು ಹೆಚ್ಚುವರಿಯಾಗಿ ಇಂದು 450ಕ್ಕೂ ಹೆಚ್ಚು ಬಸ್ಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ಸ್ಯಾಟಲೈಟ್ ಸೇರಿದಂತೆ ವಿವಿಧ ಬಸ್ ಸ್ಟಾಪ್ಗಳಿಂದ ಬಸ್ ಕಾರ್ಯಾಚರಣೆ ಮಾಡ್ತವೆ. ನಾಳೆ ಕೂಡ ಒಂದೊಮ್ಮೆ ಕ್ರೌಡ್ ಜಾಸ್ತಿ ಆದರೆ ಹೆಚ್ಚುವರಿ ಬಸ್ಗಳನ್ನು ಸೇವೆಯನ್ನು ನೀಡಲು KSRTC ಅಧಿಕಾರಿಗಳು ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಿರುವಂತಹ ಬಸ್ಗಳಿಗೆ ಗೈಡ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ KSRTC ಅಧಿಕಾರಿಗಳು ಖುದ್ದು ಇಲ್ಲಿ ಬಂದು ಯಾವ್ಯಾವ ರೂಟ್ಗೆ ಬಸ್ ಎಷ್ಟೊತ್ತಿಗೆ ಹೋಗ್ಬೇಕನ್ನೋ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಬಹುತೇಕ ಇಲ್ಲಿ ಹೊರಡ್ತಿರುವಂತಹ ಬಸ್ಗಳು ಸದ್ಯ ನಾನು ಟರ್ಮಿನಲ್ 1 ಅಂದರೆ ಉತ್ತರ ಕರ್ನಾಟಕದ ನಾನಾ ಭಾಗಗಳಿಗೆ ಹೋಗ್ತಿರುವಂತಹ ಬಸ್ಗಳು ಇವು. ಬಳ್ಳಾರಿ, ಚಿತ್ರದುರ್ಗ ಮತ್ತು ಸಿಂಧನೂರು ಈ ಭಾಗದಲ್ಲಿ ಅಂದರೆ ಕಲಬುರಗಿ, ಮಾನ್ವಿ, ರಾಯಚೂರು ಈ ಭಾಗದಲ್ಲಿ ಹೋಗ್ತಿರುವಂತಹ ಬಸ್ಗಳು, ಅಂದರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹೋಗ್ತಿರುವಂತಹ ಬಸ್ಗಳು ಇವು. ಬಹುತೇಕ ಹೊರಡ್ತಿರುವಂತಹ ಬಸ್ಗಳೆಲ್ಲವೂ ಲಾಸ್ಟ್ ಬಸ್ ಅಂದರೆ ಬೆಂಗಳೂರಿನ ಬಸ್ ಸ್ಟಾಪ್ನಿಂದ ಊರುಗಳತ್ತ ಹೋಗ್ತಿರುವಂತಹ ಬಸ್ಗಳು. ಬಹುತೇಕ 10 ಗಂಟೆ 10:30 ಸುಮಾರಿಗೆ ಜನಸಾಗರ ತುಂಬಿ ತುಳುಕ್ತಾ ಇತ್ತು. ಕೊಂಚ ಕ್ರೌಡ್ ಕಂಟ್ರೋಲ್ ಆಗಿದೆ, ಅಂದರೆ ಕಡಿಮೆ ಆಗಿದೆ. ಬಹುತೇಕ ಇನ್ನೂ ಬಸ್ ಸಿಗ್ತಾ ಇಲ್ಲ, ಬಸ್ ಬಂದ್ರೂ ಸೀಟ್ ಸಿಗ್ತಾ ಇಲ್ಲ. ಬಹುತೇಕ ನಮ್ಮ ರೂಟ್ಗಳಿಗೆ ಇನ್ನೂ ಬಸ್ ಇರಬೇಕಿತ್ತು ಅನ್ನೋ ಒಂದಿಷ್ಟು ಅಭಿಪ್ರಾಯಗಳು ಇಲ್ಲಿಯ ಪ್ರಯಾಣಿಕರು ಕೂಡ ವ್ಯಕ್ತಪಡಿಸಿದ್ರು. ಇದನ್ನು ಹೊರತುಪಡಿಸಿ ಖಾಸಗಿ ಬಸ್ಗಳ ಆಟೋಪಚಾರ ಯಾವ ರೀತಿ ಇರುತ್ತಂದರೆ, ಹಬ್ಬ ಹರಿದಿನ ಅಂತ ಬಂದರೆ ಬಹುತೇಕ ಬಸ್ಗಳ ದರ ಏನಿರುತ್ತೆ ದುಪ್ಪಟ್ಟಾಗಿ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ನಾರ್ಮಲ್ ದಿನ ನಾವು 800 ಕೊಟ್ಟು ಟ್ರಾವೆಲ್ ಮಾಡುವಂತಹ ಒಂದು ಊರುಗಳಿಗೆ 1000, 2000, 3000, ಹತ್ತತ್ರ 3000ವರೆಗೂ ಒಂದು ಖಾಸಗಿ ಬಸ್ಗಳು ಪ್ರಯಾಣಿಕರನ್ನು ಪೀಕ್ತಾ ಇದ್ದಾರೆ. ಬಹುತೇಕ 2,000 ಹಾಕಿದರೆ ಫ್ಲೈಟಲ್ಲಿನೇ ಜರ್ನಿ ಮಾಡಬಹುದು ಅನ್ನೋ ಅನಿಸಿಕೆ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎರಡಾಯಿತು. ಅಂದರೆ KSRTC ಮತ್ತು ಖಾಸಗಿ ಬಸ್ಗಳ ವ್ಯವಸ್ಥೆ ಈ ರೀತಿ ಇದ್ದರೆ, ಇನ್ನು ಸಿಟಿಯಿಂದ ಬೇರೆ ಬೇರೆ ಊರುಗಳಿಗೆ ಸ್ವಂತ ವೆಹಿಕಲಲ್ಲಿನೂ ಕೂಡ ಒಂದಿಷ್ಟು ಜನರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸೊ ಆದ ಕಾರಣದಿಂದಾಗಿ
ಮೆಜೆಸ್ಟಿಕ್ನ ಸುತ್ತಮುತ್ತ ಭಾಗದಲ್ಲಿಯೂ ಕೂಡ ಒಂದು ಏನು ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಹುತೇಕ ಜನರು ಕೂಡ ಇದ್ದಾರೆ. ಒಂದಿಷ್ಟು ಜನರನ್ನ ಮಾತಾಡ್ತೀನಿ. ಯಾವ ಊರಿಗೆ ಹೋಗ್ತಾ ಇದ್ದಾರೆ, ಬಸ್ ಇದೆನಾ ಇಲ್ಲ ಅಂತ. ಸರ್, ಯಾವ ಊರಿಗೆ ಹೋಗ್ತಿದ್ದೀರಾ? ನಾವು ಹುಬ್ಳಿಗೆ ಹೋಗ್ರಿ, ಪಟ್ಪರ್ಮಲ್ಲಿ ಹುಬ್ಳಿ ಬಸ್ ಹತ್ವಲ್ಲ, ಹಿಂಗಿಂದ ಬರ್ತಾವು, ಫುಲ್ ಆಗೈತೆ ಅಂತ ಹಂಗೆ ಹೋಗಾರ. ಸೀಟ್ ಇಲ್ಲ? ಇಲ್ಲ, 4 ಬಸ್ ಬಿಟ್ಟೆ. ಎಷ್ಟೊತ್ತಿಗೆ ಬಂದಿದ್ರಿ? ನಾ ಅರ್ಧ ತಾಸು ಹತ್ತು ಬಂದು. ಹುಬ್ಳಿಗೆ ಹೋಗ್ತಿರೋದಾ? ಹೌದು ಮೇಡಮ್. ರೀಸನ್ ಏನು ಸರ್? ಏನಿಲ್ಲ ಮೇಡಮ್, ಇಲ್ಲಿ ಪ್ಲಾಟ್ಫಾರ್ಮ್ ಹಾಕ್ಬೇಕು ಗಾಡಿ, ಪ್ಲಾಟ್ಫಾರ್ಮ್ ಬರ್ತಾ ಇಲ್ಲ, ಒಳಗಿಂದ ಬರ್ತಾವೆ. ರಜೆ ಇದೆ ಅಂತ ಹೋಗ್ತಿದ್ದೀರಾ? ರಜೆ ಇದೆ ಅದಕ್ಕೆ ಹೋಗ್ತಿದ್ದೀರಾ? ಹಾಂ, ರಜದ ಟೈಮ್ ನಾವು. ಖಾಸಗಿ ಬಸ್ ರೇಟ್ ಹೆಂಗಿದೆ? ಖಾಸಗಿ ಬಸ್ಗಳ ರೇಟ್ ಹೇಗಿದೆ? 700, 800, 1000, 1200, 1500 ಅದಾವೆ. ಈಗ ಬಸ್ ಇಲ್ಲ, ಬಸ್ ಬಂದ್ರು ಸೀಟ್ ಇಲ್ಲ. ಇಲ್ಲ, ಬಹುತೇಕ ಸೀಟ್ ಇಲ್ಲ, ಬಸ್ ಬಂದ್ರು ಬಸ್ ಕೂಡ ಇಲ್ಲ. ನಮ್ಗೆ ವಯಸ್ಸಾಗಿದೆ ಅನ್ನೋ ಮಾತು ಹೇಳ್ತಿದ್ದಾರೆ. ಸರ್, ಯಾವ ಊರಿಗೆ ಹೋಗ್ತಿದ್ದೀರಾ? ಮೇಡಮ್, ನಾವು ಚಿತ್ರದುರ್ಗಕ್ಕೆ ಹೋಗ್ಬೇಕು. ಬಸ್ ಎಷ್ಟೊತ್ತಾಯ್ತು ಕಾಯೋಕೆ ಶುರು ಮಾಡಿ? ಒಂದು 1.5 ಇಯರ್ ಆಯ್ತು ಮೇಡಮ್. ಏನು ಕೆಲಸ ಮಾಡ್ತಿದ್ದೀರಾ? ಏನಕ್ಕೆ ಊರಿಗೆ ಹೋಗ್ತಿದ್ದೀರಾ ಈ ಟೈಮ್ನಲ್ಲಿ? ಮೇಡಮ್, ಈಗ ಸದ್ಯಕ್ಕೆ ಹಬ್ಬ ಇತ್ತು ಊರಲ್ಲಿ, ಅದಕ್ಕಂತ ಹೋಗೋಣ ಅಂತ ಮಾಡಿದ್ವಿ. ಯಾವುದು ಬಸ್ಸಲ್ಲೂ ಸೀಟ್ ಸಿಗ್ತಾ ಇಲ್ಲ. ಸೊ ವೇಟಿಂಗಲ್ಲೇ ಇದ್ದೀವಿ ನಾ. ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ಒಂದು 2 ಅವರ್ ಆಯ್ತು ಮೇಡಮ್. ಶನಿವಾರ ಒಂದು ರಜೆ ಇಲ್ಲ ಅನ್ಕೋತೀನಿ, ರಜೆ ಹಾಕಿದ್ದೀರಾ? ಹ್ಞೂ ಮೇಡಮ್, ಹಾಕ್ಬಿಟ್ಟು ಹೋಗಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮದು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿರೋದು. ಸೊ ಊರಿಗೆ ಹೋಗೋಣ ಅಂತೇಳಿ 2 ಡೇಸ್ ಲೀವ್ ಮಾಡಿ ಹೋಗ್ತಾ ಇದ್ದೀವಿ. ಸರ್, ಆಚೆ ಟ್ರಾಫಿಕ್ ಇದೆ. ಟ್ರಾಫಿಕ್ಕಿಂದ ಬಸ್ ಸ್ಟಾಪ್ ಬರೋಕ್ಕೆ ಒಂದು ಟೈಮ್ ಹೋಗುತ್ತೆ. ಇಲ್ಲಿ ಬಂದರೆ ಬಸ್ ಸೀಟ್ ಇಲ್ಲ, ಬಸ್ ಇಲ್ಲ ಅಂತಿದ್ದಾರೆ. ಎಕ್ಸ್ಪೀರಿಯನ್ಸ್ ಆಗಿದೆನಾ? ಆಗಿದೆ ಮೇಡಮ್, ತುಂಬ ಸಲ ಇದೇ ಥರ ಆಗಿದೆ. ಆದರೂ ಕೂಡ ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವ ಬಸ್ಸಲ್ಲೂ ಸೀಟ್ ಸಿಗ್ತಾ ಇಲ್ಲ. ಸೊ ವೇಟಿಂಗಲ್ಲೇ ಇದ್ದೀವಿ ಆಗ್ಲಿಂದನೂ ಕೂಡ. ಸರ್, ಹೋಗ್ತಿರೋ ಬಸ್ ಎಲ್ಲ ಲಾಸ್ಟ್ ಬಸ್ಸೇ ಈಗ? ಹೌದು ಮೇಡಮ್, ಎಲ್ಲ ಲಾಸ್ಟ್ ಬಸ್ ಯಾವುದು ಸಿಗಲ್ಲ. ಬೆಳಗ್ಗೆವರೆಗೂ ಯಾವುದು ಸಿಕ್ಕಿಲ್ಲ ಮೇಡಮ್. ಎಷ್ಟೊತ್ತಿಂದ ಕಾಯ್ತಿದ್ದೀರಾ? 2 ಅವರಿಂದ ಕಾಯ್ತಾ ಇದ್ದೀವಿ. ಸೊ ಯಾವುದು ಬಸ್ಸು ಸಿಗಿಲ್ಲ. ವೇಟ್ ಮಾಡಬೇಕು ಬೆಳಗ್ಗೆವರೆಗೆ, ಏನು ಮಾಡೋಕ್ಕಾಗಲ್ಲ. ಟ್ರೈನ್ ನೋಡೋದ್ರಲ್ಲೂ ಫುಲ್ ರಶ್, ಬಸ್ ಫುಲ್ ಪ್ರೈವೇಟ್ ಯಾವುದಿಲ್ಲ. ರೇಟ್ ಎಲ್ಲ ಜಾಸ್ತಿ ಆಗಿದೆ ಬಸ್ ರೇಟು. ಸೊ ಹಾಗಾಗಿ ಸ್ವಲ್ಪ ತೊಂದರೆ ಆಗಿದೆ ನಿಮಗೆ. ನಿಕೇಶ್, ಪ್ರಮುಖವಾಗಿ ಖಾಸಗಿ ಬಸ್ಗಳು 1 to 2 ಪೀಕ್ತಾ ಇದ್ದಾವೆ. ಇನ್ನು ಸರ್ಕಾರಿ ಬಸ್ KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂದರೆ ಬಸ್ಸು ಸಿಗ್ತಾ ಇಲ್ಲ, ಸೀಟು ಸಿಗ್ತಾ ಇಲ್ಲ. ಲಾಸ್ಟ್ ಬಸ್ಗಳು ಇಲ್ಲಿಂದ ಹೋಗ್ತಾ ಇದ್ದಾವೆ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಿದೆ. ಇನ್ನು ಇದರಿಂದ ಹೊರತುಪಡಿಸಿ ಸಿಟಿಯ ಸುತ್ತಮುತ್ತ ಅಂದರೆ ಮೆಜೆಸ್ಟಿಕ್ನ ಸುತ್ತಮುತ್ತ ಭಾಗದಲ್ಲಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಕೂಡ ಎದ್ದುಕಾಡ್ತಾ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸವಿತಾ ಮಾಹಿತಿಗೆ. ಈಗ ನಮ್ಮ ಜೊತೆ ಮಾದೇಶ್ ಇದ್ದಾರೆ, ಮೈಸೂರು ರಸ್ತೆನ. ಮಾದೇಶ್, ಟ್ರಾಫಿಕ್ ಜಾಮ್ ನೋಡ್ತಾ ಇದ್ವಿ. ಪೊಲೀಸರು ಕೂಡ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ ಟ್ರಾಫಿಕ್ ಜಾಮ್ ಅನ್ನ ನಿವಾರಿಸುವಂತ ಸಲುವಾಗಿ, ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು. ಇನ್ನೊಂದು ಕಡೆಯಲ್ಲಿ ಸೆಕೆಂಡ್ ಶಿಫ್ಟ್ ಮುಗಿಸಿ ಹೋಗೋರಿಗೆ ಕೂಡ ತೊಂದರೆ ಆಗ್ತದೆ. ನೀವು ಕೂಡ ಸೆಕೆಂಡ್ ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ರೆ ಅನ್ಸುತ್ತೆ, ನಿಮ್ಗೂ ಟ್ರಾಫಿಕ್ ಬಿಸಿ. ಮಾದೇಶ್ನಿಗೆ ನಿಕೇಶ್, ಸಾಲು ರಜೆಗಳಿರುವಂಥ ಕಾರಣದಿಂದಾಗಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿರುವಂಥ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಮುಖ ಮಾಡ್ತಿದ್ದಾರೆ. ಇದರ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಂದರೆ ಸಿಟಿ ಸೆಂಟ್ರಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರಿನ KR ಮಾರ್ಕೆಟ್ ಫ್ಲೈಓವರಿಂದ ಹಿಡಿದು ನಾಯಂಡಹಳ್ಳಿವರೆಗೂ ಕೂಡ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಇದೆ. ಸದ್ಯಕ್ಕೆ ನಾನು ಮೈಸೂರು ರಸ್ತೆಯಲ್ಲಿ ಇದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ವಿಜುವಲ್ಸನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವಾಗಿಂದಲೂ ಕೂಡ ಸುಮಾರು 8 ಗಂಟೆಯಿಂದಲೂ ಕೂಡ ಇಲ್ಲಿ ನಿಧಾನ ಗತಿಯಲ್ಲಿ ವಾಹನಗಳು ಸಾಕ್ತಿವೆ. ಅಂದರೆ ಖಾಸಗಿ ಬಸ್ಗಳು ಆಗಿರ್ಬೋದು, ಜೊತೆಗೆ KSRTC ಬಸ್ಗಳಾಗಿರ್ಬೋದು, ಇಲ್ಲಿಂದ ಸಾಕಷ್ಟು ನಿಧಾನವಾಗಿ ಸಾಕ್ತಿವೆ. ಯಾಕಂದರೆ 3-4 ದಿನ ಬ್ಯಾಕ್ ಟು ಬ್ಯಾಕ್ ರಜೆ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಊರುಗಳಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಅದರಲ್ಲೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬೇರೆ ರಾಜ್ಯಗಳಿಗೆ ಕನೆಕ್ಟ್ ಆಗುವಂಥ ಬಸ್ಗಳು ಇಲ್ಲಿಂದ ಹೋಗುತ್ತೆ. ಹೀಗಾಗಿ ಇಲ್ಲಿಗೆ ಬರುವಂಥ ಜನರು ಸಾಕಷ್ಟು ಜನ ಇದೆ. ಜೊತೆಗೆ ಖಾಸಗಿ ಬಸ್ಗಳು ಕೂಡ ಸಾಕಷ್ಟು ಇವತ್ತು ರಸ್ತೆಗೆ ಇಳಿದಿವೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸುಮಾರು ಟೌನ್ ಹಾಲ್ನಿಂದ ಹಿಡಿದು ಮೈಸೂರು ರಸ್ತೆ ಎಕ್ಸಿಟ್ ಆಗುವವರೆಗೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಿದೆ. ಯಾಕೆಂದರೆ ಇಲ್ಲಿಂದ ಸಾಕಷ್ಟು ವಾಹನಗಳು ಹೋಗುವಂಥ ವಾಹನಗಳು ಸಾಕಷ್ಟಿದೆ. ಇಲ್ಲಿ 2 ರಸ್ತೆಗಳನ್ನು ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾರೆ. ಆ ಕಡೆ ಬೆಂಗಳೂರಿಗೆ ಬರ್ತಿರುವಂಥ ರಸ್ತೆ, ಈ ಕಡೆಯಿಂದ ಬೆಂಗಳೂರಿನಿಂದ ಆ ಕಡೆ ಹೋಗ್ತಿರುವಂಥ ರಸ್ತೆ. 2 ರಸ್ತೆಗಳಲ್ಲಿ ಆ ಕಡೆ ರಸ್ತೆ ಖಾಲಿ ಇದ್ದರೆ ಈ ಕಡೆ ರಸ್ತೆ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ನಿಂದ ಕೂಡಿದೆ. 2 ರಸ್ತೆಯನ್ನು ನೀವು ಗಮನಿಸ್ಬೋದು ವಿಜುವಲ್ಸಲ್ಲಿ. ಆ ಕಡೆ ಸರಾಗವಾಗಿ ವಾಹನಗಳು ಓಡಾಡ್ತಿವೆ, ಆದರೆ ಈ ಕಡೆ ಕಂಪ್ಲೀಟಾಗಿ ನಿಧಾನಗತಿಯಲ್ಲಿ ವಾಹನಗಳು ಹೋಗ್ತಿದೆ. ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅಂದರೆ ಸಾಕಷ್ಟು ವಾಹನಗಳು ಊರುಗಳ ಕಡೆ ಮುಖ ಮಾಡಿರೋದ್ರಿಂದ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರಲ್ಲಿ
ಸಾಕಷ್ಟು ಒಂದಷ್ಟು ತೊಂದರೆ ಆಗ್ತಿರೋದು ಅಂದರೆ ಆಂಬ್ಯುಲೆನ್ಸ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾಕಂದರೆ ಇಷ್ಟು ದೊಡ್ಡದಾಗಿ ಟ್ರಾಫಿಕ್ ಇರುವಂಥ ಒಂದು ರಸ್ತೆಯಲ್ಲಿ ಆಂಬ್ಯುಲೆನ್ಸ್ಗಳನ್ನು ತೆಗೆದುಕೊಂಡು ಹೋಗೋದು ಸಾಕಷ್ಟು ಕಷ್ಟ ಆಗ್ತದೆ. ನಮ್ಮ ಕಣ್ಣ ಮುಂದೆ ಸುಮಾರು 4 ಆಂಬ್ಯುಲೆನ್ಸ್ಗಳು ಈ ಒಂದು ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದಿತ್ತು. ಸುಮಾರು 8 ಗಂಟೆಯಿಂದಲೇ ಈ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2-3 ತಾಸುಗಳಿಂದಲೂ ಕೂಡ ಇಲ್ಲಿ ಟ್ರಾಫಿಕ್ ಸಾಕಷ್ಟಿದೆ. ಜೊತೆಗೆ ಈ ಒಂದು ರಸ್ತೆ ಮುಖ್ಯ ರಸ್ತೆಯಲ್ಲಿ ಅಂದರೆ KR ಮಾರ್ಕೆಟ್ ಫ್ಲೈಓವರ್ನಿಂದ ಹಿಡಿದು ನಾಯಂಡಹಳ್ಳಿ ದಾಟೋವರೆಗೂ ಕೂಡ ಈ ರೀತಿಯಾದಂಥ ಟ್ರಾಫಿಕ್ ಜಾಮ್ ಸಾಕಷ್ಟು ಹೆಚ್ಚಾಗ್ತಿದೆ. ಸುಮಾರು 12 ಗಂಟೆವರೆಗೂ ಕೂಡ ಇದೇ ರೀತಿಯಾದಂಥ ಟ್ರಾಫಿಕ್ ಜಾಮ್ ಇರುವಂಥ ಸಾಧ್ಯತೆ ಕೂಡ ಇದೆ. ಇದರ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಂಚಾರವನ್ನು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮಾದೇಶ್ ಹಾಗೆ ಸವಿತಾ ಮಾಹಿತಿಗೆ.